ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪೂರ್ಣಿಮಾ ಹೆಗ್ಗಡೆ. ಇವತ್ತು ನಾನು ಬರೆದ ನನ್ನ ಮೊದಲ ಪುಸ್ತಕವನ್ನು ನಾನೇ ವಿಮರ್ಶೆ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪುಸ್ತಕ ಬರೆದಿದ್ದೀನಲ್ವಾ, ನನಗೆ ಇದರ ಏಳು ಬೀಳು, ಇದರೊಟ್ಟಿಗೆ ನಾನು ಪಟ್ಟ ಖುಷಿ, ಸಂತೋಷ, ನನಗೆ ಸಿಕ್ಕ ಬೆಂಬಲ ಎಲ್ಲ ಆ ಮಿಕ್ಸ್ಡ್ ಎಮೋಷನ್ಸ್ ಇದೆಯಲ್ಲ, ಅದನ್ನು ಬೇರೆ ಯಾರು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನನ್ನ ಸೈಕಲ್ ಇವತ್ತು ನಿಮಗೆಲ್ಲರಿಗೂ ಪರಿಚಯ ಮಾಡೋಣ ಅಂದ್ಕೊಂಡಿದ್ದೀನಿ. ಬಹುಶಃ 2000ಕ್ಕಿಂತ ಹೆಚ್ಚು ಜನ ಇದನ್ನು ಓದಿದ್ದೀರಾ. ಯಾಕಂದರೆ ನಾನು 3ನೇ ಮುದ್ರಣ ಮಾಡಿಸಿರೋದು ಇವಾಗ. 3000 ಕಾಪೀಸ್ ಅಂದರೆ 2000 ಸೇಲ್ ಆಗಿದೆ, ಪ್ಲಸ್ 1000 ಇವಾಗ ರನ್ನಿಂಗಲ್ಲಿದೆ. ಎವ್ರಿ ಡೇ 10-20 ಪುಸ್ತಕ ಹೋಗ್ತಾನೇ ಇದೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಚಿರಋಣಿ. ಒಂದು ಸಣ್ಣ ಪುಸ್ತಕ, 36 ಪೇಜ್ ಇರುವಂತಹ ಒಂದು ಸಣ್ಣ ಪುಸ್ತಕ. ಇದು ಮಕ್ಕಳ ಪುಸ್ತಕ, ಅಂದರೆ ದೊಡ್ಡವರು ಓದಿ ಮಕ್ಕಳಿಗೆ ಹೇಳಬೇಕಾದಂತಹ ಒಂದು ಕತೆ ಯಾವುದ್ರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ, ನಾನು 8th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಗವರ್ನ್ಮೆಂಟಿಂದ ನಮಗೆ ಫ್ರೀ ಸೈಕಲ್ ಕೊಡ್ತಾಯಿದ್ರು. ಮೊದಲು ಹೆಣ್ಮಕ್ಳಿಗೆ ಕೊಡ್ತಾಯಿದ್ರು, ಆಮೇಲೆ ಅದನ್ನು ಗಂಡು ಮಕ್ಕಳಿಗೂ ಕೊಡೋಕೆ ಶುರುವಾದರು. ಯಾವಾಗ ಈ ಗಂಡು ಮಕ್ಕಳಿಗೆ 8ನೇ ಕ್ಲಾಸಿಗೆ ಬಂದಿದ ತಕ್ಷಣ ಫ್ರೀ ಸೈಕಲ್ ಸಿಗುತ್ತೆ ಅಂತ ಗೊತ್ತಾಯಿತು, ಎಷ್ಟೋ ಜನ 7ನೇ ಕ್ಲಾಸಿಗೆ ಶಾಲೆ ಮುಗಿಸ್ಬೇಕು, ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಸೈಕಲ್ ಆಸೆಗೆ ಶಾಲೆಗೆ ವಾಪಸ್ ಬರೋಕ್ಕೆ ಶುರು ಮಾಡಿದರು ಸೈಕಲಿಗೋಸ್ಕರ. ಆಗ ಶಾಲೆಯ ಹಾಜರಾತಿ ಮತ್ತು ದಾಖಲಾಗುವಂತಹ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಸೊ ಅದ್ರ ಮೇಲೆ ಬರೆದಿದ್ದಂತಹ ಒಂದು ಕತೆ. ಅಂದರೆ ಒಬ್ಬ ಹುಡುಗ ಸೈಕಲಿಗೋಸ್ಕರ ಹೇಗೆ ಶಾಲೆ ಬಿಡಬೇಕು ಅಂತ ಅಂದ್ಕೊಂಡಿದ್ದವನು ಸೈಕಲ್ ಇಸ್ಕೊಂಡ್ಬಿಟ್ಟು ಶಾಲೆ ಬಿಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಆ ಸೈಕಲ್ ತೊಗೊಳಕ್ಕೆ ಬರ್ತಾನೆ. ಬಟ್ ಅವ್ನಿಗೆ ಸೈಕಲ್ ಸಿಗೋದಿಲ್ಲ. ಅದಾದಮೇಲೆ ಅವನು ಏನು ಸ್ಟ್ರಗಲ್ ಮಾಡ್ತಾನೆ. ಮತ್ತು ಈ ಮಧ್ಯದಲ್ಲಿ NTSC ಮತ್ತು NMMS ಅನ್ನೋ 2 ಎಕ್ಸಾಮ್ಗಳು, ಇದು 8ನೇ ಕ್ಲಾಸಿಗೆ ಬರುವಂಥ ಎಕ್ಸಾಮ್ಸು. ಇದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ನನ್ನ ಸೈಕಲ್ ತುಂಬ ಇದೆ ಹೇಳೋಕೆ. ಮೊದಲನೆಯದಾಗಿ ಈ ಪುಸ್ತಕಕ್ಕೆ ಬೆನ್ನುಡಿ ಬರೆದಂತಹ ಆತ್ಮೀಯ ಸ್ನೇಹಿತರಾದಂತಹ ಪೂರ್ಣಚಂದ್ರ ಮೈಸೂರು, ಇವರು ಚಲನಚಿತ್ರ ನಟರು. ಇತ್ತೀಚೆಗೆ ನೀವೆಲ್ಲ ಎಕ್ಕ ಮೂವಿ ನೋಡಿರ್ತೀರಾ, ಅದರಲ್ಲಿ ಡ್ಯಾಡಿ ಪಾತ್ರ ಮಾಡಿದ್ದಾರೆ ಅವರು. ತುಂಬ ಅಂದರೆ ತುಂಬ ಹಂಬಲ್ ಪರ್ಸನಾಲಿಟಿ, ತುಂಬ ಒಳ್ಳೆ ಮನುಷ್ಯರು. ಅವರು ನನಗೆ ಬೆನ್ನುಡಿ ಬರ್ಕೊಟ್ಟಿದ್ರು ಪ್ರೀತಿಯಿಂದ. ಸೊ ಈ ಪುಸ್ತಕದ ಡಿಸೈನ್ ಮಾಡಿದ್ದು ಅವರ ಹೆಸರು ಫಣೀಂದ್ರ ಅಂತ ಹೇಳಿ. ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿ ನನಗೆ ಪ್ರತಿ ಪೇಜಿಂದೂ ಚಿತ್ರಗಳನ್ನು ಎಷ್ಟು ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಅಂತಂದರೆ, ನೀವು ಕಥೆಯನ್ನು ಓದೋದೇ ಬೇಡ ಆಯಿತಾ. ಈ ಚಿತ್ರಗಳನ್ನು ನೋಡಿದರೆ ಸಾಕು, ನಿಮಗೆ ಪೂರ್ತಿ ಕತೆ ಅರ್ಥ ಆಗ್ಬಿಡುತ್ತೇನೋ ಅಂತನ್ನೋ ಅಷ್ಟರ ಮಟ್ಟಿಗೆ ಅವರು ತುಂಬ ಚೆನ್ನಾಗಿ ನನಗೆ ಚಿತ್ರಗಳನ್ನು ಬರ್ಕೊಟ್ಟಿದ್ದಾರೆ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯು ಕೆನಾಟ್ ಈವನ್ ಬಿಲೀವ್ ಎಷ್ಟು ಕಡಿಮೆ ಪ್ರೈಸಿಗೆ ನನಗೆ ಅವರು ಚಿತ್ರ ಬರ್ಕೊಟ್ರು ಅಂತ ಹೇಳಿದರೆ. ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಪುಸ್ತಕ ಬರೆಯೋರಿದ್ರೆ ಅಥವಾ ಆ ಪುಸ್ತಕಕ್ಕೆ ಚಿತ್ರಗಳನ್ನು ಬರೆಸ್ಬೇಕಂತಿದ್ರೆ ತೀರಾ ಬೆಲೆಯಲ್ಲಿ ನಿಮಗೆ ಒಳ್ಳೆ ಚಿತ್ರಗಳನ್ನು ಬರ್ಕೊಡ್ತಾರೆ. ಅದು ಡೂಡ್ಲಿಂಗ್ ಆಗ್ಬೋದು ಅಥವಾ ಕ್ಯಾರಿಯೇಚರ್ಸ್ ಆಗ್ಬೋದು. ಯಾವ ಫಾರ್ಮ್ಯಾಟಲ್ಲಿ ಕೇಳಿದ್ರು ನಿಮಗೆ ತುಂಬ ರೀಸನೇಬಲ್ ರೇಟಲ್ಲಿ ನಿಮಗೆ ಅವರು ಚಿತ್ರಗಳನ್ನು ಬರ್ಕೊಡ್ತಾರೆ. ಇದರ ಮುಖಪುಟವನ್ನೇ ಕೂಡ ಅವರೇ ಡಿಸೈನ್ ಮಾಡಿದ್ದು. ಎಷ್ಟೋ ಜನ ಕತೆ ಏನಿದೆ ಎತ್ತ ಅಂತ ಗೊತ್ತಿಲ್ಲದೆ ಬರೀ ಮುಖಪುಟವನ್ನು ಮಾತ್ರ ನೋಡಿ ಪುಸ್ತಕ ಕೊಂಡ್ಕೊಂಡವರಿದ್ದಾರೆ. ಯಾಕಂದರೆ ಅಷ್ಟಲ್ಲದೆ 2000 ಕಾಪಿಗಳಷ್ಟು ನಾವು ಸೇಲ್ ಮಾಡೋಕ್ಕಾಗ್ತಾ ಇಲ್ಲ. 3ನೇ ಮುದ್ರಣ ಕಂಡಿದೆ ನನ್ನ ಪುಸ್ತಕ. ತುಂಬ ಅಂದರೆ ತುಂಬ ಖುಷಿ. ಮೊದಲನೇ ದಿನ, ನಾನು ಏಪ್ರಿಲ್ 4th ಅನ್ಕೊಂತೀನಿ, ಅನೌನ್ಸ್ ಮಾಡಿದ್ದ ಮೊದಲನೇ ದಿನವೇ ನಮಗೆ 170ಕ್ಕಿಂತ ಹೆಚ್ಚು ಆರ್ಡರ್ ಬಂದಿತ್ತು. ಮೊದಲನೇ ದಿನ 1000 ಕಾಪಿಯನ್ನು ಒಂದೇ ವಾರದಲ್ಲಿ ಖಾಲಿ ಮಾಡಿದ್ದೀವಿ. ಅಂದರೆ ನೀವು ಕೊಂಡ್ಕೊಂಡಿದ್ದೀರ ಅಷ್ಟು. ಮಹಾರಾಷ್ಟ್ರ, ಪುಣೆ, ತಮಿಳ್ನಾಡು, ಆಂಧ್ರ ಪ್ರದೇಶ್, ಎಷ್ಟು ಕಡೆಯಿಂದ, ಅಂದರೆ ಕನ್ನಡಿಗರು ಬೇರೆ ಬೇರೆ ಕಡೆ ಇದ್ದಾರಲ್ಲ, ಅವರೆಲ್ಲರಿಗೂ ಪೋಸ್ಟ್ ಮಾಡಿದ್ದೀವಿ. ಮೊದಲನೇ ತಪ್ಪು ನಾವೇನು ಮಾಡಿದಂದರೆ, ನಮಗೆ ಇಂಡಿಯನ್ ಪೋಸ್ಟ್ ಸಿಸ್ಟಮ್ ಬಗ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾರ್ಮಲ್ ಪೋಸ್ಟ್ ಮಾಡಿದ್ವಿ ಎಲ್ಲರಿಗೂ. ಯಾರಿಗೂ ಬಹುತೇಕ 50% ಯಾರಿಗೂ ಆ ಪುಸ್ತಕ ತಲುಪೇ ಇರಲಿಲ್ಲ. ಆ ಪುಸ್ತಕ ಎಲ್ಲೋ ಹೋಯಿತು ಅಂತ ನಮಗೂ ಇಲ್ಲಿಗೂ ಗೊತ್ತಿಲ್ಲ. ಯಾರ್ಯಾರಿಗೆ ಪುಸ್ತಕ ತಲುಪಿಲ್ವೋ ಅವರಿಗೆ ಮತ್ತೆ ಯಾವುದೇ ಪೇಮೆಂಟ್ ಮಾಡಿಸ್ಕೊಳ್ತೀರಾ ಸ್ಪೀಡ್ ಪೋಸ್ಟ್ ಮಾಡಿದ್ವಿ ನಾವು.
ಒಂಥರ ಯಾವಾಗೂ ಬೇಜಾರಾಗಿಲ್ಲ ನನಗೆ, ಯಾರಿಗೂ ಪುಸ್ತಕ ಹೋಗಿಲ್ಲ ಅಂತ ಹೇಳಿ ತುಂಬ ಖುಷಿ ಆಯಿತು. ಎಷ್ಟು ಪುಸ್ತಕ ಹೋಯಿತು, ಎಷ್ಟು ಜನ ಅದಕ್ಕೆ ಏನು ಪ್ರಶಂಸೆ ಮಾಡಿದ್ರು, ಎಷ್ಟು ಜನ ಬೆಂತಟ್ಟಿದ್ರು. ನಿಮ್ಮೆಲ್ಲರಿಗೂ ಸದಾ ಚಿರಋಣಿ ನಾನು. ಯಾಕೆ ಪುಸ್ತಕ ಬರಿಬೇಕು ಅಂತನೋ ಡಿಸಿಷನ್ ತಗೊಂಡೆ ಅಂತಂದರೆ ಇದು ನನ್ನ ಡಿಸಿಷನ್ ಅಲ್ಲ. ಫಸ್ಟ್ ಥಿಂಗ್, ತುಂಬ ಜನ ಹೇಳ್ತಾ ಇದ್ರು ಬೇರೆ ಬೇರೆಯವ್ರ ಪುಸ್ತಕಗಳನ್ನು ರಿವ್ಯೂ ಮಾಡ್ತೀರಾ, ಎಷ್ಟು ಚೆನ್ನಾಗಿ, ನಿಮ್ಮ ಕನ್ನಡ ತುಂಬ ಚೆನ್ನಾಗಿದೆ, ನೀವು ಮೇಷ್ಟ್ರು ಬೇರೆ, ಮಕ್ಕಳ ಮನಸ್ಸು ಗೊತ್ತಿರುತ್ತೆ, ಮಕ್ಕಳ ಕಥೆಗಳನ್ನಾದರೂ ಬರೀರಿ ಅಂತ ಹೇಳಿ. ಹಾಗಾಗಿ ಮೊದಲ ಪ್ರಯತ್ನ ಹೇಗಿರುತ್ತೆ ಅಂತ ಹೇಳಿ ಒಂದು ಟ್ರೈ ಮಾಡುವ ಅಂತ ಹೇಳಿ ಬರೆದಂತಹ ಕತೆ ಇದು. ನಾನು ಅಂದ್ಕೊಂಡಿದ್ದೆ ಒಂದು ಪುಸ್ತಕ ಬರೀತೀವಿ, ಪ್ರಿಂಟ್ ಹಾಕಿಸ್ತೀವಿ, ಕೊಡ್ತೀವಿ ಅಂತ. ಇದಕ್ಕೆ ISBN ನಂಬರ್ ಬರುತ್ತೆ, ಬಾರ್ಕೋಡ್ ಬರುತ್ತೆ, ಅದನ್ನೆಲ್ಲ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು. ಇದೆಲ್ಲವನ್ನು ಕಲಿತೆ ನಾನು. ಜೊತೆಗೆ ಪುಸ್ತಕಗಳನ್ನು ಅದನ್ನು ಪ್ರಿಂಟ್ ಹಾಕ್ಸೋಕೆ ಎಷ್ಟು ಖರ್ಚಾಗುತ್ತೆ, ಯಾಕೆ ಒಂದೊಂದು ಪುಸ್ತಕಕ್ಕೆ ತುಂಬ ಕಡಿಮೆ ಸೈಜ್ ಇದ್ರೂ ಅದರ ಪುಸ್ತಕಗಳ ಪುಟಗಳ ಸಂಖ್ಯೆ ಕಡಿಮೆ ಇದ್ರೂ ರೇಟ್ ಅಷ್ಟಿರುತ್ತೆ, ಇದೆಲ್ಲದರ ವ್ಯವಹಾರ ಜ್ಞಾನವನ್ನು ಕೂಡ ನಾನು ತಿಳ್ಕೊಂಡೆ. ಸೊ ಒಂದು ಏನು ಗೊತ್ತಾಯ್ತಂದರೆ, ಇನ್ಮೇಲೆ ಕನ್ನಡಿಗರು ಪುಸ್ತಕಗಳನ್ನು ಓದ್ತಾ ಇರೋದೇ ತೀರಾ ಕಡಿಮೆ. ಇತ್ತೀಚೆಗೆ ಒಂದು ಅಲೆ ಶುರುವಾಗಿದೆ. ಅಂತಹ ಹೊಸಬರಿಗೆ ಪುಸ್ತಕಗಳನ್ನು ತಲುಪಿಸ್ಬೇಕು ತೀರಾ ಕಡಿಮೆ ಬೆಲೆಯಲ್ಲಿ ಅಂತನೋ ಒಂದು ಥಾಟ್ ಇಟ್ಕೊಂಡು ನನ್ನ 2ನೇ ಪುಸ್ತಕವನ್ನು ರೆಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಲವರಿಗೆ ಓದೋ ಆಸೆ ಇರುತ್ತೆ, ಬಟ್ ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿರೋದಿಲ್ಲ. ಅಂಥವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ ನನ್ನ ಮುಂದೆ ಬರುವಂತಹ ಎಲ್ಲ ಪುಸ್ತಕಗಳನ್ನು ರೀಸನೇಬಲ್ ರೇಟಲ್ಲೇ ಕೊಡಬೇಕು ಅಂತ ಅನ್ಕೊತಾ ಇದ್ದೀನಿ. ಮತ್ತು ರೇಟ್ ಯಾಕೆ ಜಾಸ್ತಿ ಆಗುತ್ತೆ ಅನ್ನೋ ಇನ್ನೊಂದು ಕಾರಣ ಏನಂತಂದರೆ, ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪುಸ್ತಕಗಳಿದ್ರೆ ಅಷ್ಟೊಂದು ರೇಟ್ ಬರೋದಿಲ್ಲ. ಕಲರ್ಸ್ ಇದ್ದರೆ ಪುಸ್ತಕದಲ್ಲಿ ನನ್ನ ಪುಸ್ತಕ ಅಂತೂ 6-7 ಬಣ್ಣಕ್ಕಿಂತ ಜಾಸ್ತಿ ಬಣ್ಣಗಳನ್ನು ಬಳಸಿದ್ದಾರೆ ಪುಸ್ತಕ ಒಂದು ಚಿತ್ರಕ್ಕೆ. ಹಾಗಾಗಿ ಇದರ ರೇಟ್ ಜಾಸ್ತಿ. 2 ಬಣ್ಣ ಇದ್ರೆ ಬೇರೆ ರೇಟ್ ಇರುತ್ತೆ, 3 ಬಣ್ಣ ಇದ್ರೆ ಬೇರೆ ರೇಟ್ ಇರುತ್ತೆ. ಹಾಗಾಗಿ ಇದು ತುಂಬ ಜಾಸ್ತಿ ಬಣ್ಣಗಳನ್ನು ಬಳಸಿರೋದ್ರಿಂದ ಇದರ ಪುಟಗಳು 36 ಆದರೂ ಇದಕ್ಕೆ 80 ರೂಪಾಯಿ ಇದೆ. ಜೊತೆಗೆ ಇನ್ನೊಂದು ಖುಷಿ ಏನು ಗೊತ್ತಾ, ಇದು ನನ್ನ ಸ್ವಂತ ಪಬ್ಲಿಕೇಶನ್. ನಾನು ನನ್ನ ಅಮ್ಮನಿಗೆ ಏನಾದರೂ ಉಡುಗೊರೆ ಕೊಟ್ಟಿದ್ದೀನಿ ಅಂತಂದರೆ ಅವಳ ಹೆಸರಲ್ಲಿ ಶುರು ಮಾಡಿದಂತಹ ಪ್ರಕಾಶನ. ನನ್ನ ತಾಯಿ ಹೆಸರು ಮಮತಾ ಅಂತ ಹೇಳಿ, ಸೊ ಅವರ ಹೆಸರಲ್ಲಿ ಶುರು ಮಾಡಿರೋ ಪ್ರಕಾಶನ. ಅವತ್ತು ಅವ್ರ ಕಣ್ಣಲ್ಲಿ ಕಂಡಂತಹ ಖುಷಿಯನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕೆ ಆಗೋದಿಲ್ಲ, ಅದನ್ನ ವಿವರಿಸೋಕ್ಕೆ ಪದಗಳೇ ಇಲ್ಲ ನನಗೆ. ಅಷ್ಟು ಖುಷಿ ಪಟ್ಟಿದ್ಲು ನನ್ನ ಅಮ್ಮ. ಇದರಿಂದ ಆಕೆಗೆ ಯಾವುದೇ ಲಾಭ ಇಲ್ಲ, ಆದರೆ ಏನನ್ನೂ ಸಾಧಿಸಿದಂತಹ ಖುಷಿ ಆಕೆ ಕಣ್ಣಲ್ಲಿ ಕಂಡೆ ನಾನು ಅವತ್ತು. ಯಾಕಂದರೆ ನನ್ನ ತಾಯಿ ಇಲ್ಲಿ ತನಕ ನಾನು ಏನೇ ಮಾಡ್ತೀನಿ ಅಂದರೂ ಬೇಡ ಅಂತ ಹೇಳೇ ಇಲ್ಲ. ಹಾಗಾಗಿ ಅಮ್ಮನ ಹೆಸರಲ್ಲಿ ಪ್ರಕಾಶನ ಶುರು ಮಾಡಿದ್ದೀನಿ. ಮುಂದೆ ಬರುವ ಎಲ್ಲ ಪುಸ್ತಕಗಳು ಇದೇ ಪ್ರಕಾಶನದಲ್ಲಿ ಬರ್ತವೆ ಅಂತ ಹೇಳಿ. ತುಂಬ ಕ್ವೆಶನ್ಸ್ ಇತ್ತು ನಿಮಗೆ, ಹೇಗೆ ಪುಸ್ತಕಗಳನ್ನು, ಈಗ ನಾನು ಪುಸ್ತಕ ಬರ್ತಿದ್ದೀನಿ, ಅದನ್ನು ಬಿಡುಗಡೆ ಮಾಡೋದು ಹೇಗೆ, ನೀವು ಮಾಡಿಕೊಡ್ತೀರಾ ಅಂತ ಒಂದಷ್ಟು ಮೆಸೇಜ್ ಬರ್ತಾ ಇರುತ್ತೆ. ನಾನು ಹೇಳೋದೇನಂತಂದರೆ, ಅದಕ್ಕೆ ಒಂದು ಫಾರ್ಮ್ಯಾಟ್ ಇದೆ, ಅದೇನು ಬ್ರಹ್ಮವಿದ್ಯೆ ಅಲ್ಲ. ನೀವು ಇವಾಗ ಒಂದು ಪುಸ್ತಕ ಬರೆದಿದ್ದೀರಾ, ಅದನ್ನು ಯಾರಿಗೂ ಪ್ರೂಫ್ ರೀಡಿಂಗ್ ಕೊಡ್ತೀರಾ, ಅದರಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಇದೆಯಾ ಅಂತ ಹೇಳಿ, ಅಥವಾ ಆ ಕತೆಗೆ ತಕ್ಕಂಗೆ ಚಿತ್ರಗಳನ್ನು ಮಧ್ಯದಲ್ಲಿ ಆ್ಯಡ್ ಮಾಡಬೇಕು ಅಂದ್ಕೊತೀರಾ, ಅವಾಗ ಆ ಚಿತ್ರ ಬರೆಯೋರಿಗೆ ಕೊಡಬೇಕು. ಅದೆಲ್ಲವನ್ನು ಒಂದು PDF ಮಾಡಿಕೊಡ್ತಾರೆ ನಿಮಗೆ. ಆಮೇಲೆ ಮುಖಪುಟ ಡಿಸೈನ್ ಮಾಡಬೇಕು. ಈ ಮುಖಪುಟದ ಒಂದು ಫೋಟೋ ತೆಗೆದು ಮತ್ತು ಇದರ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕು ನೀವು. ಆವಾಗ ನಿಮಗೆ ISBN ನಂಬರ್ ಬರುತ್ತೆ, ಮತ್ತು ಬಾರ್ಕೋಡ್ ಬರುತ್ತೆ. ಅದನ್ನು ಇದಕ್ಕೆ ಹಾಕಿಸ್ಬೇಕು. ನೀವು ಪುಸ್ತಕದ ಬೆಲೆಯನ್ನು ನೀವೇ ನಿರ್ಧಾರ ಮಾಡಬೇಕು. ನೀವು ಎಷ್ಟು ಖರ್ಚು ಮಾಡಿರ್ತೀರಾ, ಅದ್ರ ಮೇಲೆ ನೀವು ಎಷ್ಟು ಲಾಭ ಪಡಿಬೇಕಂತ ಅಂದ್ಕೊಂಡಿದ್ದೀರಾ, ಅದನ್ನೆಲ್ಲವನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಜೊತೆಗೆ ಇದು ಏನು ಹೇಳ್ತಾರೆ, ನಾನು ಪುಸ್ತಕವನ್ನು ಬಿಡುಗಡೆ ಮಾಡಬೇಕಂತ ಅಂದ್ಕೊಂಡಾಗ ಹೇಗೆ ಸೇಲ್ ಮಾಡೋದಂತ ನಿಜವಾಗ್ಲೂ ಗೊತ್ತಿಲ್ಲ ನಮಗೆ. ಪಬ್ಲಿಕೇಶನ್ಗೆ ಒಂದು ನಂಬರ್ ಇತ್ತು, ಆ ನಂಬರ್ ವಾಟ್ಸಪ್ ಎಲ್ಲರಿಗೂ ಕೊಟ್ಟಿದ್ವಿ. 1 ವಾರದ ತನಕ ನಮಗೆ ಮೆಸೇಜ್ಗೆ ರಿಪ್ಲೈನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ನನಗೆ ಬ್ಯಾಕ್ ಚಾನಲಲ್ಲಿ ಮೆಸೇಜ್ ಮಾಡ್ತಾಯಿದ್ರು, ಮೇಡಮ್ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, 2 ದಿನ ಆಯಿತು ಮೆಸೇಜ್ ಮಾಡಿ, 3 ದಿನ ಆಯಿತು ಮೆಸೇಜ್ ಮಾಡಿ, ಯಾರೂ ರಿಪ್ಲೈ ಮಾಡ್ತಾ ಇಲ್ಲ ನಮಗೆ ಅಂತ ಹೇಳಿ. ಯಾಕಂದರೆ ಅಷ್ಟು ಆರ್ಡರ್ಸ್ ಇತ್ತು. ಅಷ್ಟು ಆರ್ಡರ್ಸ್ ಬಂದಿದೆ ಅಂದರೆ ಅಷ್ಟು ಜನದ ಅಡ್ರೆಸ್ ಬರೀಬೇಕಲ್ಲ, ಮ್ಯಾನ್ ಪವರ್ ಬೇಕಲ್ವ. ಹಾಗಾಗಿ ವಿಳಂಬ ಆಯಿತು. ಬಟ್ ತುಂಬ ಆತ್ಮತೃಪ್ತಿ ಇದೆ ನನಗೆ ಈ ಪುಸ್ತಕದ ಮೇಲೆ. ನನ್ನ ಮುಂದಿನ ಪುಸ್ತಕ ಇನ್ನಷ್ಟು ಬದುಕಬೇಕು,
ಅಂದರೆ ಯಾವುದೋ ಒಂದು ಪಾಯಿಂಟಲ್ಲಿ ಅಂದ್ಕೊಂಡಿರ್ತೀವಿ ಥೂ ಸಾಕಪ್ಪ ಈ ಜನ್ಮ ಯಾರಿಗೆ ಬೇಕು ಅಂತ. ಆ ಒಂದು ಸಿಚುವೇಶನ್ಲೂ ಕೂಡ ಯಾರನ್ನೋ ಒಬ್ಬರನ್ನು ನೋಡಿ ಅವನೇ ಬದುಕ್ತಿದ್ದಾನಂತೆ ನಾನು ಬದುಕೋಕ್ಕಾಗೋದಿಲ್ವಾ ಅಂತ ನಮಗೆ ನಾವೇ ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಬದುಕುವಂತಹ ಒಂದಷ್ಟು ಕಥೆಗಳು ಇನ್ನಷ್ಟು ಬದುಕಬೇಕು. ತುಂಬ ಶೀಘ್ರದಲ್ಲೇ ಅತಿ ತುರ್ತಲ್ಲೇ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗ್ದಿದೆ. ನನ್ನ ಸೈಕಲು ಪುಸ್ತಕ ತುಂಬ ಸಣ್ಣ ಕಥೆ ಆದರೂ ಇದು ಎಷ್ಟೋ ಜನಕ್ಕೆ ತಾವು ಬಾಲ್ಯದಲ್ಲಿ ಸರ್ಕಾರದಿಂದ ತಗೊಂಡಂತಹ ರಿಸೀವ್ ಮಾಡಿದಂತಹ ಶಾಲೆಯ ಸೈಕಲನ್ನು ನೆನಪಿಸಿರಬಹುದು. ಯಾಕಂದರೆ ಈ ಕಥೆಯಲ್ಲಿ ಹುಡುಗ ಆ ಸೈಕಲ್ ತಗೊಂಡು ಐಸ್ ಕ್ರೀಮ್ ಮಾರೋಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾನೆ. ಯಾಕಂದರೆ ಇದು ನನ್ನ ಫ್ರೆಂಡ್ ಶಾಲೆಯಲ್ಲಿ ಸೈಕಲ್ ಸಿಕ್ಕಿದ ತಕ್ಷಣ ಅವನು ರಜೆಯಲ್ಲಿ ಐಸ್ ಕ್ರೀಮ್ ಮಾರೋಕೆ ಹೋಗ್ತಾ ಇದ್ದ ಅದೇ ಸೈಕಲ್ ಯೂಸ್ ಮಾಡಿಕೊಂಡು. ಅದು ಅವನಿಗೆ ರಜಾ ದಿನಗಳಲ್ಲಿ ಒಂದು ಕೈಂಡ್ ಆಫ್ ಅರ್ನಿಂಗ್ ಆಗಿತ್ತು. ಸೊ ಆ ಎಳೆಯನ್ನು ಇಟ್ಕೊಂಡು ಒಬ್ಬ ಸಿಂಗಲ್ ಪೇರೆಂಟ್ ಹುಡುಗ ತನಗೆ ಸಿಕ್ಕ ಸೈಕಲನ್ನು ದುಡಿಮೆಗೆ ಹೇಗೆ ಯೂಸ್ ಮಾಡ್ಕೊಳ್ಬೋದು ಅಂತ ಯೋಚನೆ ಮಾಡ್ತಾನೆ ಅಂತ ಕೂಡ ಈ ಕಥೆಯಲ್ಲಿ ನಾನು ಹೇಳಿದ್ದೆ. ಜೊತೆಗೆ ಈ ಪುಸ್ತಕದ ಬಗ್ಗೆ ಇನ್ನೇನು ಹೇಳೋಕ್ಕಿಲ್ಲ. ಬಟ್ ಯಾಕಂದರೆ ನಾನೇ ಹೊಗಳ್ಕೊಂಡಂಗೆ ಆಗುತ್ತೆ. ಆದರೆ ನನಗೆ ಈ ಪುಸ್ತಕ ಬಿಡುಗಡೆ ಆದಮೇಲೆ ನನ್ನ ಆತ್ಮವಿಶ್ವಾಸ ಇನ್ನೂ ಜಾಸ್ತಿ ಆಗಿದೆ. ಅಂದರೆ ನನಗೆ ಈ ಒಂದು ಐಡಿಯಾನೂ ಇರಲಿಲ್ಲ. 1,000 ಕಾಪಿ ಪ್ರಿಂಟ್ ತೆಗೆಸ್ಬಿಟ್ಟಿದ್ದೀವಿ, ಸೇಲ್ ಆಗಿಲ್ಲ ಅಂದರೆ ಈ ಪುಸ್ತಕಗಳನ್ನು ಎಲ್ಲಿ ಕಳಿಸೋದು ಅಂತ. ಆವಾಗ ನನಗೆ ಹೊಳೆದದ್ದು ಸರ್ಕಾರಿ ಶಾಲೆಗಳ ಅಥವಾ ಯಾರು ಈಗ ಅನಾಥಾಶ್ರಮಗಳಿರ್ತವೆ, ಸರ್ಕಾರಿ ಲೈಬ್ರರಿಗಳಿರ್ತದೆ, ಒಂದು ಊರಲ್ಲಿ ಆ ಊರಿನ ಲೈಬ್ರರಿ ಮಾಡ್ಕೊಂಡಿರ್ತಾರೆ. ಇಂತಹ ಲೈಬ್ರರಿಗಳಿಗೆ ನನ್ನ ಪುಸ್ತಕನ ಫ್ರೀಯಾಗಿ ಕೊಟ್ಬಿಡೋಣ, ಸಪೋಸ್ ಸೇಲ್ ಆಗಿಲ್ಲ ಅಂತ ಅನ್ಸಿದ್ರೆ ಅಂತ ಒಂದು ಥಾಟ್ ಬಂದಿತ್ತು ತಲೆಯಲ್ಲಿ. ಸೊ ಈ ಥಾಟಿಗೆ ಹೋಗುವಾಗ 1 ವಾರದಲ್ಲಿ 1000 ಕಾಪಿನೂ ಖಾಲಿ ಆಗೋಯ್ತು ನಮ್ಮದು. ಈಗ ನಾನು ಅನ್ಕೊಂಡಿದ್ದೆ, ಯಾಕಂದರೆ ಒಂದಷ್ಟು ಸರ್ಕಾರಿ ಶಾಲೆಗಳಿಗೆ ನಾನು ಪ್ರಾಮಿಸ್ ಕೂಡ ಮಾಡಿದ್ದೆ, ಫ್ರೀಯಾಗಿ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೋ ಆ ಮಕ್ಕಳ ಆಧಾರದ ಮೇಲೆ ನಾವು ಒಂದಷ್ಟು ಪುಸ್ತಕಗಳನ್ನು ಕಳಿಸ್ಕೊಡ್ತೀವಿ ಅಂತ. ಈಗ 1000 ಕಾಪಿ ಹೋಯಿತು. ಈಗ ನಾನು ಹೇಗಿದ್ರು ಕಳಿಸಬೇಕಾಗಿತ್ತು. ನನ್ನ ಮೊದಲ 1000 ಪುಸ್ತಕಗಳಲ್ಲಿ ಬಂದಂತಹ ಅಷ್ಟೂ ಲಾಭವನ್ನು ನಾವು 2ನೇ ಪ್ರಿಂಟ್ ಏನು ತೆಗೆದ್ವೋ ಅದಕ್ಕೆ ಹಾಕಿ ಅದರಲ್ಲಿ ಬಂದ ಪುಸ್ತಕಗಳನ್ನು ಅಂದರೆ ಇಂಡೈರೆಕ್ಟ್ಲಿ ಈ ಮೊದಲನೇ ಮುದ್ರಣದಲ್ಲಿ ಬಂದಂಥ ಲಾಭ ಎಲ್ಲನೂ ಕೂಡ ಇವಾಗ ಸರ್ಕಾರಿ ಶಾಲೆಗೆ ಯಾರೋ ಒಬ್ರು 10 ಪುಸ್ತಕಗಳನ್ನು ಆರ್ಡರ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ನಾವು 25 ಕಳಿಸ್ತಾ ಇದ್ವಿ. ಅವ್ರು 25 ಮಾಡಿದರೆ ನಾವು 50 ಪುಸ್ತಕ ಕಳಿಸ್ತಾ ಇದ್ವಿ. ಯಾಕಂದರೆ ಅವ್ರು ಹೇಳ್ತಾ ಇದ್ರು ಇಷ್ಟು ಮಕ್ಕಳಿದ್ದಾರೆ, ಇಷ್ಟಕ್ಕೆ ನಾವು ಪೇ ಮಾಡ್ತೀವಿ ಅಂತ. ಅಥವಾ 50 ಪುಸ್ತಕ ಬೇಕು ಅಂದಿರೋರ್ಗು ನಾವು 50% ಪೇ ಮಾಡಿಸ್ಕೊಂಡು 50% ನಾವೇ ಬುಕ್ಸ್ಗಳನ್ನು ಕಳಿಸಿದ್ದೀವಿ. ಆ ಥರ ತುಂಬ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ಯಾರೋ ಒಬ್ರು ಕೇಳಿದವರು ಟ್ಯೂಷನ್ಸ್ ಮಾಡ್ತಾ ಇದ್ರಂತೆ ಮನೆಯಲ್ಲಿ ಮಕ್ಕಳುಗಳಿಗೆ. ಅಂತಹ ಅವರು ತನ್ನ ಟ್ಯೂಷನ್ ಮಕ್ಕಳುಗಳಿಗೆ ಆ ಪುಸ್ತಕನ ಕೊಡಬೇಕು ಗಿಫ್ಟ್ ಆಗಿ ಅಂತ ಅಂದ್ಕೊಂಡಿದ್ರಂತೆ. ಸೊ ಅವರಿಗೂ 50%ಅಲ್ಲೇ ಕೊಟ್ವಿ. ಈ ರೀತಿ ಯಾರ್ಯಾರು ನಾನೇನಾದರೂ ಕೊಡಬೇಕು ಮಕ್ಕಳಿಗೆ ಗಿಫ್ಟ್ ಅನ್ಕೊತಾರೋ ಅಂಥವರಿಗೆಲ್ಲ ತುಂಬ ರೀಸನೇಬಲ್ ರೇಟಲ್ಲೇ ಪುಸ್ತಕಗಳನ್ನು ಕೊಟ್ವಿ. ಅದು ತುಂಬ ಖುಷಿ ಇದೆ. ಜೊತೆಗೆ ನಾವಿನ್ನೊಂದಷ್ಟು ಪುಸ್ತಕಗಳನ್ನು ಕಳಿಸಿ ಇದನ್ನು ಯಾರಿಗಾದರೂ ಕೊಡಿ ಅಂತ ಹೇಳಿದ್ವಿ. ಸೊ ಹೀಗೆ ತುಂಬ ವಿಷಯಗಳಿದೆ ಹಂಚ್ಕೊಳ್ಳೋಕೆ. ಆದರೆ ಈ ಪುಸ್ತಕ ನಾನು ಕಳಿಸೋವಾಗ ಅಂಚೆ ಮುಖಾಂತರ ಯಾರಿಗೆ ಕಳಿಸೋವಾಗ ಪ್ರತಿಯೊಬ್ಬರ ಹಿಂದೆ ಕೂಡ ಒಂದೊಂದು ಕತೆ ಇದೆ. ಅಲ್ಲಿ ಬರ್ತಿದ್ದಂತಹ ಪ್ರಶಂಸೆಗಳಿರ್ಬೋದು, ತುಂಬ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗಂಗೆ ಬರೆದಿದ್ದೀರಾ ನೀವು, ಕನ್ನಡ ಇಷ್ಟು ಚೆನ್ನಾಗಿ ಅಂದರೆ ಸಣ್ಣವರಿಗೂ ಅರ್ಥ ಆಗೋ ಥರ ಇದೆ ನಿಮ್ಮ ಸರಳ ಭಾಷೆ ಅಂತೆಲ್ಲ ಈ ವರ್ಡ್ಸ್ಗಳನ್ನು ಕೇಳಿದಾಗೆಲ್ಲ ನನಗೆ ಅದು ಮೋಟಿವೇಶನ್ ಅಲ್ವಾ, ಒಂದು ಹುರುಪು ತುಂಬುತ್ತೆ ನಿಮಗೆ. ಎಷ್ಟು ಮೆಸೇಜ್ಗಳು, ಎಷ್ಟು ನಿಮ್ಮಿಂದ ಬರ್ತಿದ್ದಂತಹ ಪ್ರೀತಿ ಅಕ್ಕರೆ, ಅದಕ್ಕಂತೂ ನಾನು ಸದಾ ಚಿರಋಣಿ. ಅದನ್ನು ರೀಪ್ಲೇಸ್ ಮಾಡೋಕ್ಕಂತೂ ಆಗೋದಿಲ್ಲ. ನನ್ನ ಮುಂದಿನ ಪುಸ್ತಕಕ್ಕೂ ಇಷ್ಟೇ ಬೆಂಬಲ ಸಿಗುತ್ತೆ ನಿಮ್ಮಿಂದ ಅಂತ ಅನ್ಕೊತಾ ಇದ್ದೀನಿ. ಮತ್ತೆ ಇನ್ನೇನಾದರೂ ಪ್ರಶ್ನೆ ಕೇಳೋದಿದ್ರೆ ಇದೇ ವಿಡಿಯೋದ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿರಿ. ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸಿಗುವ ಮತ್ತೆ. ಥ್ಯಾಂಕ್ ಯು.